ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಮೊಮ್ಮಗನ್ನ ಹೇಗೆ ಕರೆದುಕೊಂಡ್ರು? ಅದು ಹೈಪರ್ ಕುಟುಂಬ ರಾಜಕೀಯ ಅವರ ಒಂದು ಪಕ್ಷದ DNA ನಲ್ಲೇ ಬಂದಿದೆ. ಈ ಫ್ಯಾಮಿಲಿ ಪಾಲಿಟಿಕ್ಸ್ ಇಸ್ ದ ಬೇಸಿಸ್ ಆಫ್ ಕಾಂಗ್ರೆಸ್. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸಂಬಂಧಪಟ್ಟಂಗೆ ನೋಡಿದಾಗ ಅವರು ಕುಟುಂಬ ರಾಜಕೀಯ, ಅದು ಹೈಪರ್ ಕುಟುಂಬ ರಾಜಕೀಯ ಅವರ ಒಂದು ಪಕ್ಷದ DNA ನಲ್ಲೇ ಬಂದಿದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಮಗೆ ಇವಾಗ ಮುಖ್ಯಮಂತ್ರಿಯವರು 2 ವರ್ಷಗಳಿಂದ ಅವರ ಮೊಮ್ಮಗನನ್ನ ಬಹಳ ರೀತಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಅವರೇ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಚಿವ H.C. ಮಹದೇವಪ್ಪನವರು ಅವರ ಮೊಮ್ಮಗ ಇವಾಗ ಮುಖ್ಯಮಂತ್ರಿಯವ್ರ ಜೊತೆ ಪೆರೇಡ್ನಲ್ಲಿ, ದಸರಾ ಪೆರೇಡ್ನಲ್ಲಿ ಕಾಣಿಸಿದಾಗ ನಮಗೆ ಏನನ್ಸುತ್ತೆ ಅಂದರೆ, H.C. ಮಹದೇವಪ್ಪ ಅವರು ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಮಗನೂ MP ಆಗಿದ್ದಾರೆ. ಅವರು ಕೂಡ ಎಲ್ಲೋ ಒಂದು ಕಡೆ ಅವ್ರ ಮೊಮ್ಮಗನೂ ಬರಬೇಕು ಅಂದರೆ ರಾಜಕೀಯಕ್ಕೆ, ನಮ್ಗೆ ಇದೆಲ್ಲೋ ಒಂದು ಕಡೆ ನಿಜವಾಗ್ಲೂ ಪ್ರತಿಭಾವಂತರಿಗೆ ಅವಕಾಶ ತಪ್ಪೋಗ್ತಾ ಇದೆಯಾ? ಮತ್ತೆ ಅದು ಇವತ್ತು ನಿನ್ನೆಯಿಂದ ಅಲ್ಲ. ನಮಗೆ ಜವಾಹರ್ಲಾಲ್ ನೆಹರು ಯಾರು ಪ್ರೈಮ್ ಮಿನಿಸ್ಟರ್, ಮೊದಲನೇ ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶದವರು, ಅವರು ಹೌದು ಅವ್ರು ಬೇರೆ ರೀತಿ ಜೈಲಿಗೆ ಹೋಗಿ ಬಂದಿದ್ರು, ಬಟ್ ಅವರ ತಂದೆನೂ 2 ಸಲ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು. ಸೊ ಅದು ಒಂದು ಮುಖ್ಯವಾದ ಕಾರಣದಿಂದ ಅವರು ಪ್ರೈಮ್ ಮಿನಿಸ್ಟರ್ ಆಗಿರಬಹುದು ಅನ್ನೋದು ಹೇಳಿದ್ರೆ ಸುಳ್ಳಿಲ್ಲ. ಇದು ನಿಜವಾಗ್ಲೂ, ಇದು ಯಾಕೆ ಹೇಳ್ತೀನಿ ಅಂದ್ರೆ, ಇದು ಸಿನಿಮಾ ತರ ಯಾವುದೋ ಒಂದು ವ್ಯಾಪಾರ ಅಲ್ಲ. ಇದು ರಾಜಕೀಯ ಅಂದಾಗ ಜನರ ಬದುಕಿನ ಪ್ರಶ್ನೆ, ನಮ್ಮ ರಾಜ್ಯದ ಭವಿಷ್ಯದ ಪ್ರಶ್ನೆ, ನಮ್ಮ ದೇಶದ ಭವಿಷ್ಯದ ಪ್ರಶ್ನೆ. ಅದು ಯಾರ ಕೈಯಲ್ಲಿ ಇರಬೇಕು ಅದನ್ನ ತೀರ್ಮಾನ ಮಾಡೋದಂದ್ರೆ, ಬರೀ ನಾನು ಯಾರ್ದೋ ಒಂದು ವ್ಯಕ್ತಿಯ ಮಗನೋ ಮೊಮ್ಮಗನೋ ಮರಿಮಗಳೋ ಈ ರೀತಿ ಅಲ್ಲ. ನಾವು ಯಾವ ರೀತಿ ಇರಬೇಕು ಅಂತ ಯಾರು ನಿಜವಾಗ್ಲೂ ಕಾಳಜಿ ವಹಿಸ್ತಾರೆ, ತಿಳುವಳಿಕೆಯಿಂದ ಜನಪರವಾದ ಯೋಜನೆಗಳು ಸಂವಿಧಾನ ಎತ್ತಿ ಹಿಡಿತಾರೆ, ಅವ್ರಿಗೆ ನಿಜವಾಗ್ಲೂ ನಾವು ಬೆಳೆಸ್ತಾ ಹೋಗ್ಬೇಕು. ಸೊ ನಮಗೆ ಕರ್ನಾಟಕದಲ್ಲಿ ಅವ್ರನ್ನ ಗುರುತಿಸ್ತಾ ಹೋಗ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ. ಸೊ ಆ ನಿಟ್ಟಿನಲ್ಲಿ ನಾವು ನಿಜವಾಗ್ಲೂ ಈ ಒಂದು ಹೈಪರ್ ಕುಟುಂಬ ರಾಜಕೀಯಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಅದು ಒಪ್ಪಕ್ಕಾಗಲ್ಲ.